ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಶೇಂಗಾ ಚಿಕ್ಕಿ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈಗ ಒಂದು ಪ್ಯಾನ್ಗೆ 1 ಕಪ್ ಶೇಂಗಾ ತೊಗೊಂಡಿದ್ದೀನಿ. ಶೇಂಗಾ ಚೆನ್ನಾಗಿ ಹುರ್ಕೋಬೇಕು, ಒಂದು ಅದಕ್ಕೆ ಬರೋ ಥರ. ಹುರ್ಕೊಂಡಿರೋ ಶೇಂಗಾನ ಇವಾಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗಿಬೇಕಲ್ಲ, ಅದಕ್ಕೆ. ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ, ಹಾಗಾದರೆ ಚೆನ್ನಾಗಿ ಬರುತ್ತೆ ಶೇಂಗಾ. ನೋಡಿ, ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಕಾಳು ಇಲ್ದಿರೋ ಥರ ಪೌಡ್ರ್ ಥರ ಮಾಡ್ಕೊತೀನಿ. ನೋಡಿ, ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ. ದಪ್ಪ ಕಾಳಿಂದು ಅಷ್ಟಿಷ್ಟ ಆಗಲ್ಲ ನನಗೆ ಶೇಂಗಾ ಚಿಕ್ಕಿ, ಅದಕ್ಕೆ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. 1 ಕಪ್ ಶೇಂಗಾ ತೊಗೊಂಡಿದ್ನಲ್ಲ, ಅದಕ್ಕೆ 1/2 ಕಪ್ಪು ಜಾಗರಿ ಬೆಲ್ಲ ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ಕುದಿಸ್ಕೊತೀನಿ. ಬೆಲ್ಲ ಸ್ವಲ್ಪ ಕರಗಿದ ತಕ್ಷಣ ಬೇರೆ ಪ್ಯಾನ್ಗೆ ಸೋಸ್ಕೊತಾ ಇದ್ದೀನಿ. ನೀವಾದರೂ ಅಷ್ಟೇ, ಬೆಲ್ಲ ಏನಾದರೂ ಕರಗಿಸ್ಬೇಕಂತ ಇದ್ದರೆ ಒಂದು ಸಲ ಸೋಸ್ಕೊಂಬಿಡಿ, ಯಾಕಂದರೆ ಕೆಲವೊಂದು ಸಲ ಕಲ್ಲು ಎಲ್ಲ ಸಿಗೋ ಚಾನ್ಸಸ್ ಇರುತ್ತೆ ಅದರಲ್ಲಿ. ಶೇಂಗಾ ಚಿಕ್ಕಿ ಮಾಡಬೇಕಂದ್ರೆ ಬೆಲ್ಲದ ಪಾಕ ಬರೋ ತನಕ ಕುದಿಸ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ ಪೌಡರ್ ಹಾಕ್ತಾಯಿದ್ದೀನಿ, ಫ್ಲೇವರ್ಗೆ ಚೆನ್ನಾಗಿರುತ್ತೆ ಹಾಕಿದರೆ. ಪಾಕ ಬಂದಿದೆಯೋ ಇಲ್ವೋ ಚೆಕ್ ಮಾಡೋಣ ಇವಾಗ. ನೋಡಿ, ಆ ಥರ ಗುಂಡಕ್ಕೆ ಬರಬೇಕು, ಅಂದರೆ ಪಾಕ ಬಂದಿದೆ ಅಂತ ಅರ್ಥ. ನೋಡಿ, ಪೌಡರ್ನ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ತಟ್ಟೆಗೆ ತುಪ್ಪ ಹಚ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೆ. ನೋಡಿ, ಇವಾಗ ಪೀಸಸ್ ಆಗಿ ಕಟ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಬಿಸಿ ಇದ್ದಾಗಲೇ ಪೀಸಸ್ ಕಟ್ ಮಾಡಿಕೊಂಡ್ರೆ ಆಮೇಲೆ ತೆಗಿಯೋಕ್ಕೆ ಈಸಿಯಾಗಿ ಬರುತ್ತೆ. ಒಂದು 5 ನಿಮಿಷ ಇಲ್ಲ 10 ನಿಮಿಷ ಬಿಟ್ಟು ಪೀಸಸ್ ತಗೊಳ್ಳಿ, ಚೆನ್ನಾಗಿ ಬರುತ್ತೆ.